ಪಾಂಡವಪುರ ತಾಲೂಕು ಹೆಗ್ಗಡಳಿಯ ರೈತ ರುದ್ರೇಗೌಡರ ಕುಟುಂಬದ ಮೇಲೆ ಕನಗನಮರಡಿಯ ಗ್ರಾಮ ಪಂಚಾಯಿತಿ ಪಿಡಿಒ ಕಾರ್ಯದರ್ಶಿ, ತಾಲೂಕ್ ಪಂಚಾಯಿತಿ ಇಒ, ಮೇಲುಕೋಟೆ ಠಾಣಾ ಪೊಲೀಸರು ಸೇರಿದಂತೆ ಇತರ ಅಧಿಕಾರಿಗಳು ಹಾಗೂ ಹಾಲಿ ಮತ್ತು ಮಾಜಿ ಎಂಎಲ್ಎಗಳು ಕೂಡ ಹೇಗೆಲ್ಲ ಕಿರುಕುಳ ನೀಡುತ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ಈ ಮೊದಲು ಪ್ರಕಟಿಸಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮತ್ತಷ್ಟು ಮಾಹಿತಿ ಲಭ್ಯವಾಗಿದೆ. ಅದೇನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇತ್ತೀಚೆಗೆ ಸೃಷ್ಟಿಸಿಕೊಂಡಿರುವಂತಹ ನಕಲಿ ದಾಖಲೆಯ ಆಧಾರದ ಮೇಲೆ ರಸ್ತೆ ನಿರ್ಮಿಸಲು ಅಧಿಕಾರಿಗಳು ಸುಮಾರು 1.5 ತಿಂಗಳಿಂದ ನಮಗೆ ಮಾನಸಿಕ ಹಾಗೂ ದೈಹಿಕವಾಗಿ ಹಿಂಸೆ ನೀಡುತ್ತಿದ್ದು, ಇದರಲ್ಲಿ ಲೇಔಟ್ ಮಾಡುತ್ತಿರುವ ಕೆಲ ಕಿಡಿಗೇಡಿಗಳು ಸಹ ಶಾಮೀಲಾಗಿದ್ದಾರೆ. ಈ ಸಂಬಂಧ ಯಾವುದೇ ಅಧಿಕಾರಿಗೆ ದೂರು ನೀಡಿದರೂ ಪ್ರಯೋಜನವಾಗುತ್ತಿಲ್ಲ ಎಂದಿದ್ದಾರೆ ರುದ್ರೇಗೌಡರ ಕುಟುಂಬದ. 18 ಕೊಟ್ಟಿಲ್ಲ 17 ಕೊಟ್ಟಿ ಪಂಚಾಯತ್ ಸದಸ್ಯರು ಅಧ್ಯಕ್ಷತ್ವದಿಂದ ಬಂದು ಅವ್ರದೇ ಜಾಗ ಕ್ರಯ ಪತ್ರದಲ್ಲಿ ಅವ್ರು ಮಾಡ್ಕೊಂಡಿರೋದು. ಅವ್ರು ಹಿಂದ್ಗಡೆ ಮನೆಗೆ ಅವರೇ ಕಾಲ್ದಾರೆ ಅಂತ ಬಿಟ್ಕೊಂಡಿರೋದು ಅವ್ರ ಸ್ವಂತಕ್ಕೆ. ಬೇರೆಯವ್ರಿಗೆಲ್ಲ ಮಾಮೂಲಿ ಕ್ರಯ ಪತ್ರದಲ್ಲಿ ಏನೈತೆ ಅದನ್ನ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಹೋಗೋರೆ. 15ನೇ ತಾರೀಕು ಏಕೈಕ ಯಾರು ಇರಲಿಲ್ಲ, ನಮ್ಮಪ್ಪ ಯಾರು ಇರಲಿಲ್ಲ, ನಾನು ಒಬ್ಬಳೇ ಇದ್ದಿದ್ದು. ಏಕೈಕ ಬಂದು ಚಪ್ರೆ ಎಲ್ಲ ಕಿತ್ತಾಕಿ ದೌರ್ಜನ್ಯ ಮಾಡಿ ಆಮೇಲೆ ನಮ್ಮ ಅಪ್ಪನ ಫೋನ್ ಹಾಕಿ ನಂಗೆ ಕರೆದಕ್ಷಣ ನಮ್ಮ ಅಪ್ಪನೂ ಬಂತು. ಪೊಲೀಸರೆಲ್ಲ ಸೇರ್ಕೊಂಡು ಪಿಡಿಒ ಎಲ್ಲ ನಮ್ಮ ಅಪ್ಪಂಗೆ ಹೊಡೆದು ನನಗೆ ಪೊಲೀಸರು ಧಮಕಿ ಹಾಕಿದ್ರು. ಯಾರು ಹಾಕಿದ್ದು? ಪೊಲೀಸು, ಮೇಲ್ಕೋಟೆ ಪೊಲೀಸು. ಏನಾಗವ್ರು ಅವರು ತ್ರಿಬಲ್ ಸ್ಟಾರ್ ಅವ್ರು ಬಂದು ನಿನ್ನ ಮೇಲೆ ಹಿಂಗೋದಕ್ಕೆ ಹುಡುಗಿರ ಮೇಲೆ ಏನೇನು ಕೇಸ್ ಹಾಕ್ಬಿಟ್ಟು ದೌರ್ಜನ್ಯ ಮಾಡಿದ್ದೆ ಅವೆಲ್ಲ ಸುಮಾರು ಕೇಸ್ಗಳು ಹಾಕಿನಿಂದ ದಿನ ಬೆಳಗ್ಗೆ ಆಯ್ತು ಅಂದ್ರೆ ಕೋರ್ಟ್ ಅಲಿಬೇಕು, ಆ ಥರ ಮಾಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಎದುರಿಸಿ ಇದು ಮಾಡೋದು. ಹೆಣ್ಮಕ್ಳು ನಮ್ಮನೆ ಇನ್ಸ್ಪೆಕ್ಟ್ರು ನಿನ್ಗೆ ಆತರ ನಾನು ಏನಾರು ಕಾನೂನು ಬಾಹಿರ ಚಟುವಟಿಕೆ ಏನಾರು ಮಾಡ್ತಾ ಇದ್ದೇನೆ, ವೇಷವಾಟಿಕೆ ಅವೆಲ್ಲ ಏನಾರು ಮಾಡ್ತಿದ್ದೆ ಅಂತ ನೀವು ಮಾಡಿದವ್ರು ನನ್ಗೆ ಹಾಕಿ ಅಲ್ಸೋದು ನನಗೆ ಗೊತ್ತು. ನಾಳೆ ಬೆಳಗ್ಗೆಯಿಂದನೇ ನೀನು ಅಲಿಸ್ತೀನಿ, ನಮ್ಮ ಜಾಗ ನಮಗೆ ಬಿಟ್ಕೊಡಿ ಅಂತ ಬಂದಕ್ಕೆ ಆ ಥರ ಎಲ್ಲ ಎದುರಿಸಿ ಹೊಡೆದು ದೌರ್ಜನ್ಯ ಮಾಡಿದ್ದಾರೆ ಅವರು. ನಮ್ಮ ಜಾಗ ನಮಗೆ ಬಿಟ್ಕೊಡಿ ಅಂದ್ರೆ ನಮ್ಮ ಅಪ್ಪಂಗೆ 2 ಹೆಣ್ಮಕ್ಳು ಮದುವೆ ಆಗೋದ್ಮೇಲೆ ಇನ್ಯಾಕೆ ಅವ್ರಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಇದು ಮಾಡಿರೋದು. ಬಂದು ನಮ್ಮ ತಂದೆಗೂ ಅಲ್ಲೇ ಪೊಲೀಸು ಮತ್ತೆ ಪಿಡಿಒ ಅವರು ಹೊಡೆದಾಗ ಬಿದ್ದೋಗಿ ಅವ್ರಿಗೆ ಏಟಾಗಿ ಮೈಸೂರು ಕರ್ಕೊಂಡೋಗಿ ಫಸ್ಟ್ ಪಾಣಪುರ ಕರ್ಕೊಂಡು ಹೋಗಿದ್ದು. ಅಲ್ಲಿ ಡಾಕ್ಟರ್ ಇಲ್ಲ ಅಂತಂದು ಅಲ್ಲಿ ಇದು ಮಾಡ್ಬಿಟ್ಟು ಮೈಸೂರಿಗೆ ಅಡ್ಮಿಟ್ ಮಾಡಿದ್ದು. ನಿಮ್ಮ ಏನಾಗಿದೆ, ಏನಾದ್ರು ಆಗಿದೆ ಅಂತ ಹೇಳಿದ್ರೆ ಡಾಕ್ಟರ್ ಆಗೈತೆ, ಸ್ವಂತದ ಹತ್ರ ನೋವಾಗೈತೆ, ಮತ್ತೆ ಇಲ್ಲಿ ಹಲ್ಲ ಹತ್ರ ಹೊಡೆದಿರೋದು ಅಲ್ಲೆಲ್ಲ ನೋವಾಗೈತೆ, ಎಲ್ಲ ಇದಾಗೈತೆ, ನೋವೆಲ್ಲ ಆಗೈತೆ. ನೀವು ಸ್ಥಳೀಯ MLA ಏನಾದ್ರು ಹೇಳಿದ್ರ? MLA ಗ್ರಾಮಕ್ಕೂ ತಂದಿದ್ದೀವಿ ನಾವು. ಅಲ್ಲಿ ನೀವು ಓಡಾಡೋ ಜಾಗಕ್ಕೆ ಎಲ್ಲ ಕಡೆ ಕಟ್ಟವ್ರೆ, ಕಲ್ಲುಗಳು ಸೌದೆ ಹಾಕೋರು, ಅದನ್ನ ಮಾತ್ರ ತೆರು ಮಾಡಿ ಅಂತ ಹೇಳಿರೋದು. ನಾವು ಎಲ್ಲಿ ಸೌದೆ ಹಾಕಿದ್ರು? ಎಲ್ಲೆಲ್ಲಿ ಓಡಾಡ್ತೀವಿ ಅಲ್ಲೆಲ್ಲ ಹಾಕಿದ್ರು. ಅದನ್ನ ಎಲ್ಲಿ ಸಾರ್ವಜನಿಕರು ಓಡಾಡೋ ಕಡೆ ಎಲ್ಲ ಕ್ಲೋಸ್ ಮಾಡಿದ್ರ? ಜಾಗದಲ್ಲಿ ಹಾಕಿದ್ರು, ಅದನ್ನ ತೆರು ಮಾಡಿ ಅಂತ ನಾವು ಕಳ್ಸಿದ್ದು. ನಿಮ್ ಜಾಗದಲ್ಲಿ ನಾವು ಮಾಡಿ ಅಂತ ಹೇಳಿಲ್ಲ ಕಣಪ್ಪ ಅಂತಂದ್ರು. ವಿಡಿಯೋ ನೋಡಿದ್ರೆ MLA ಹೇಳಿರೋದಕ್ಕೆ ಬಂದು ನಾವು ಈ ತರ ಮಾಡಿರೋದು ಅಂತ ಹೇಳಿದ್ರು ಅವರು. ಮತ್ತೆ MLAಗೆ ಮತ್ತೆ ಫೋನ್ ಮಾಡಿ ನೀವು ಹೇಳಿಲ್ವಾ? ಫೋನ್ ಮಾಡಿ ಹೇಳಿ ಈ ತರ ಎಲ್ಲ ಮಾಡ್ತಾರ ಅನ್ನೋದೆಲ್ಲಾನು ವಿಡಿಯೋ ಕಳ್ಸಿದ್ವಿ. ನಾವು MLAಗೆ ಫೋನ್ ಮಾಡಿ ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ಕೆ MLA ಅವ್ರು ಇಲ್ಲ ಕಣಪ್ಪ ನಾನು ಹಂಗೆ ಹೇಳಿಲ್ಲ, ನಾನು ಬರೀ ರಸ್ತೆ ತೆರವುಗೊಳಿಸಕ್ ಹೇಳಿರೋದು, ಮತ್ತು ಅವ್ರದ್ದು ಜಗಳ ಆಗೋಕ್ಕಿಂತ ಮುಂಚೆ ಯಥಾಸ್ಥಿತಿ ಏನಿತ್ತು ಅವ್ರ ಜಾಗ ಹಂಗೆ ಮಾಡ್ಬಿಟ್ಟು ಬನ್ನಿ ಅಂತ ಹೇಳಿದೆ ಹೊರತು ನಾನು ಈ ಥರ ಮಾಡಕ್ಕೆ ಹೇಳೇ ಇಲ್ಲ ಅಂತ ಅವ್ರು ಹೇಳಿದ್ರು. ಆಮೇಲೆ ಇಲ್ಲಿ ಪಿಡಿಒ ಕೇಳಿದ್ರು, ಇಲ್ಲ ಪೊಲೀಸವ್ರನ್ನ ಕೇಳಿದ್ವಿ ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳಿದ್ಕೆ ಅವ್ರು ಹೇಳಿದ್ರು, ಇಲ್ಲ ನಮ್ಗೆ MLAನೇ ಹೇಳಿದ್ದು ರೋಡ್ ಮಾಡ್ಬಿಟ್ಟು ಬನ್ನಿ ಅಂತ. ತಹಶೀಲ್ದಾರ್ ಅವರೆಲ್ಲ ಕೇಳಿದ್ರೆ ನಮ್ಗೆ MLA ಹೇಳಿದೆ, ಅವರೆಲ್ಲ ಕೇಳಿದ್ರೆ ನಮ್ಗೆ ಯಾರು ಹೇಳೇ ಇಲ್ಲ ಅಂತ ಹೇಳ್ತಾರೆ. ನನ್ನ ಹತ್ರ ಹೇಳೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಯಾರ ಮಾತು ನಂಬೋದು? ಹಿಂಗೆ ಇವ್ರು ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹಾಕಿದ್ರೆ ನಾವ್ ಯಾರ ಮಾತನ್ನ ನಂಬೋದು? ಯಾರು ಮನೇಲಿ ಇಲ್ಲ ಅಂದಾಗ ಬಂದಿರೋದು. ಮನೆಯಲ್ಲಿರೋ ಮಾಲೀಕನ ಪರ್ಮಿಷನ್ ಇಲ್ಲದೆ ಹೆಂಗ್ ವಿಡಿಯೋ ಮಾಡಕ್? ರೈತನ ಸ್ವಂತ ಜಾಗದಲ್ಲಿದ್ದ ತಿಪ್ಪೆ ಗೊಬ್ಬರ, ದನದ ಕೊಟ್ಟಿಗೆ, ಆಡು ಕುರಿ ಕಟ್ಟು ಹಾಕುವ ಜಾಗವನ್ನು ನಾಶ ಮಾಡಿದ್ದಲ್ಲದೆ ರೈತನ ಕುಟುಂಬದ ಮೇಲೆಯೇ ಸುಳ್ಳು ದೂರು ದಾಖಲಿಸುವುದಾಗಿ ಶ್ರೀರಂಗಪಟ್ಟಣದ ಡಿವೈಎಸ್ಪಿ ಹಾಗೂ ಮೇಲುಕೋಟೆ ಸರ್ಕಲ್ ಇನ್ಸ್ಪೆಕ್ಟರ್ ರವರಿಂದ ರೈತನ ಕುಟುಂಬಕ್ಕೆ ಬೆದರಿಕೆ ಬಂದಿದ್ದು, ಈ ಸಂಬಂಧ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರಯ್ಯರವರಿಗೆ ದೂರು ನೀಡಿದ್ದು ಯಾವುದೇ ಕ್ರಮ ಈವರೆಗೂ ಕೈಗೊಂಡಿರುವುದಿಲ್ಲ ಅಂತ ಹೇಳಿದ್ದಾರೆ ಅವರು. ಹೇಳಿದಾರಾ? ಸರಿ. ಬಂಡಿ ದಾರಿ ಎಂದರೆ 20 ಫೀಟ್ ಅಗಲ ಹಾಗೂ ಸರ್ವೆ ಮುಗಿಯುವವರೆಗೂ ಉದ್ದ ಇರುತ್ತದೆ. ಇದು ಎತ್ತಿನ ಗಾಡಿ ಹೋಗಿ ಬರಲು ಮತ್ತು ಜಮೀನಿಗೆ ಬೇಕಾದ ಉತ್ಪನ್ನಗಳನ್ನು ಸಾಗಿಸಲು ಯಾವುದೇ ವಾಹನಗಳನ್ನು ಚಲಾಯಿಸಬಹುದು. ಕಾಲು ದಾರಿ ಎಂದರೆ ಪಾದಾಚಾರಿಗಳಿಗಾಗಿ ನಿರ್ಮಿಸಲಾದ ಹಾದಿ ಅಥವಾ ದಾರಿ.
ಇದು ಸಾಮಾನ್ಯವಾಗಿ ಸಾರ್ವಜನಿಕರು ಓಡಾಡಲು ಬಳಸುವಂತಹ ರಸ್ತೆಯಾಗಿದ್ದು ಇಲ್ಲಿ ಯಾವುದೇ ರೀತಿಯ ವಾಹನಗಳು ಸಂಚರಿಸುವಂತಿಲ್ಲ. ನಡೆಯಲು ಮಾತ್ರ ಮೀಸಲು. ಇದನ್ನು ಪಾದಾಚಾರಿ ಮಾರ್ಗ ಅಥವಾ ಟ್ರೇಲ್ ಅಥವಾ ಕಾಲುದಾರಿ ಎಂದು ಕರೆಯಬಹುದು. ಇದರ ಅಗಲ 8 ಫೀಟ್ 2 ಇಂಚಾಗಿರುತ್ತದೆ. ಮೂಲ ನಕ್ಷೆಯಲ್ಲಿ ಕಾಲುದಾರಿ ಎಂದು ಬಂದಿರುವುದಿಲ್ಲ ಹಾಗೂ ರುದ್ರೇಗೌಡರ ತಂದೆ ಚಿಕ್ಕೀರೇಗೌಡರವರು ಕ್ರಯಕ್ಕೆ ಪಡೆದಿರುವ ಮೂಲ ಕ್ರಯ ಪತ್ರದ ಚೆಕ್ಕು ಬಂದಿಯಲ್ಲೂ ಸಹ ಯಾವುದೇ ಕಾಲುದಾರಿ ಎಂದು ನಮೂದು ಇರುವುದಿಲ್ಲ. ನಕ್ಷೆ ಮತ್ತು ಟಿಪ್ಪಣಿಯಲ್ಲಿ ದಾರಿ ಇಲ್ಲದಿದ್ದರೂ ಸಹ ದಾರಿ ಬಿಡುವಂತೆ ರೈತನಿಗೆ ಒತ್ತಾಯಿಸುತ್ತಿರುವ ಅಧಿಕಾರಿಗಳಿಗೆ ಬಹುಶಃ ಕಾಲುದಾರಿ ಎಂದರೇನು, ಬಂಡಿ ದಾರಿ ಎಂದರೇನು ಎಂಬುದು ತಿಳಿದಿಲ್ಲ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಈ ಸಂಬಂಧವಾಗಿ ಪಾಂಡವಪುರ ತಾಲೂಕು ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ರೈತ ರುದ್ರೇಗೌಡರವರು ದೂರು ನೀಡಿದ್ದು, ಅಕ್ರಮವಾಗಿ ರಸ್ತೆ ನಿರ್ಮಿಸಿರುವವರ ವಿರುದ್ಧ ಕ್ರಮ ಕೈಗೊಳ್ಳದೆ ರಸ್ತೆ ನಿರ್ಮಿಸಿರುವವರಿಗೆ ಟ್ರ್ಯಾಕ್ಟರ್ ಹಾಗೂ ಎತ್ತಿನ ಗಾಡಿ, ಟೆಂಪೋ ಬೈಕುಗಳನ್ನು ಓಡಾಡಿಸುವಂತೆ ಅನುಮತಿ ನೀಡಿರುವ ಪಾಂಡವಪುರ ಕಾರ್ಯನಿರ್ವಹಣಾಧಿಕಾರಿಯವರ ನಡೆ ಅನುಮಾನಕ್ಕೆ ಎಡೆ ಮಾಡಿದೆ. ಹೆಗ್ಗಡಳಿಯ ರೈತ ರುದ್ರೇಗೌಡ ಅವರು ಮೂಲತಃ ರೈತ ಸಂಘದ ಕಾರ್ಯಕರ್ತರು. ಸ್ವಪಕ್ಷದ ರೈತ ಸಂಘದ ಕಾರ್ಯಕರ್ತರ ಮೇಲಿನೇ ಜೆಡಿಎಸ್ನ ಕಾರ್ಯಕರ್ತರು ಸೇರಿದಂತೆ ಇತರ ಅಧಿಕಾರಿಗಳು ದೌರ್ಜನ್ಯ ದಬ್ಬಾಳಿಕೆ ನಡೆಸ್ತಾ ಇದ್ರು ಕೂಡ ಕ್ಷೇತ್ರದ ಶಾಸಕರು ಆದಂತಹ ದರ್ಶನ್ ಪುಟ್ಟಣಯ್ಯ ಅವರು ಮೌನ ವಹಿಸಿರುವುದು ಚರ್ಚೆಗೆ ಗ್ರಾಸವಾಗಿದೆ.